ನಮಸ್ಕಾರ. ನೀವು ಕೇಳ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನಲ್. ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ. ಶ್ರೀ ನಾಗಶೆಟ್ಟಿ ಕುಲಕರ್ಣಿ ಪ್ರಾಂಶುಪಾಲರು, ಮೊರಾರ್ಜಿ ದೇಸಾಯಿ ಶಾಲೆ, ಕೋನಮಳಕುಂದ ತಾಲೂಕಾ, ಭಾಲ್ಕಿ ಜಿಲ್ಲಾ, ಬೀದರ್ ಅವರ ಮೇಲೆ ಈ ಹಿಂದೆ ಹಲವಾರು ಆರೋಪಗಳು ಸಾಬೀತಾಗಿ ಇವರ ಮೇಲೆ ಫೋಕ್ಸೋ ಕಾಯ್ದೆ ದಾಖಲಾಗಿ ಇವರನ್ನು ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡುವ ವಿಷಯವಾಗಿ ಶ್ರೀ ನಾಗಶೆಟ್ಟಿ ಕುಲಕರ್ಣಿ ಅವರು ಈ ಹಿಂದೆ ಹುಮನಾಬಾದ್ ತಾಲೂಕಿನ ಹಳಿಕೇಡ್ ಕೆ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಬಿಸಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಮಯದಲ್ಲಿ SC ST ವಿದ್ಯಾರ್ಥಿನಿಯರ ಮೇಲೆ ಲೈಂಗಿಕ ಹಾಗೂ ದೈಹಿಕ ಕಿರುಕುಳ ನೀಡಿದ್ದರು. ಬೀದರ್ ಜಿಲ್ಲೆಯ ಸಾರ್ವಜನಿಕರ ಹಾಗೂ ಎಲ್ಲ ವಸತಿ ಶಾಲೆಯಲ್ಲಿ ಈ ವಿಷಯವು ರಾಜ್ಯ ಪತ್ರಿಕೆಗಳಲ್ಲಿ ಹಾಗೂ TV ಮಾಧ್ಯಮದಲ್ಲಿ ಪ್ರಸಾರಗೊಂಡಿದೆ. ಇದು ವಿಷಾದನೀಯ ಸಂಗತಿಯಾಗಿದೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಗುರುಗಳ ಸ್ಥಾನದಲ್ಲಿ ನಿಂತು ಮಕ್ಕಳಿಗೆ ಪಾಠ ಬೋಧನೆ ಮಾಡುವುದನ್ನು ಬಿಟ್ಟು ಹಲವಾರು ವರ್ಷಗಳಿಂದ ಹೀಗೆ ವಿಷಯವಾಗಿ SC ST ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಮಾಡುತ್ತಾ ಬಂದಿರುತ್ತಾರೆ. ಇಂಥ ಹೀನ ಕೃತ್ಯ ಮಾಡಿರುವ ಸದರಿ ಪ್ರಾಂಶುಪಾಲರನ್ನು ಕೂಡಲೇ ಸೇವೆಯಿಂದ ವಜಾಗೊಳಿಸುವುದನ್ನು ಬಿಟ್ಟು ತೋರಿಕೆಗಾಗಿ ಅಮಾನತನ್ನು ಮಾಡಿ ಒಂದೇ ತಿಂಗಳಲ್ಲಿ ಮರು ಕರ್ತವ್ಯಕ್ಕೆ ಹಾಜರಾಗಲು ಬೀದರ್ ಜಿಲ್ಲೆಯಲ್ಲಿಯೇ ಆದೇಶಿಸಿದ್ದು ಇದು ಕೂಡ ವಿಷಾದನೀಯ ಸಂಗತಿ. ಇದಕ್ಕೆ ನಮ್ಮ ಸಂಘಟನೆ ಖಂಡಿಸುತ್ತದೆ. ಸದರಿ ವಿಷಯದ ಬಗ್ಗೆ ಈಗಾಗಲೇ ಇಲಾಖೆ ವಿಚಾರಣೆ ನಡೆಸುತ್ತಿದ್ದು, ಸದರಿಯವರು ರಾಜಕೀಯ ವ್ಯಕ್ತಿಗಳಿಂದ ವಿಚಾರಣಾಧಿಕಾರಿಗಳಿಗೆ ದಾರಿ ತಪ್ಪಿಸುವ ಕೆಲಸ ಮಾಡಿಸುತ್ತಿದ್ದು ಸಾರ್ವಜನಿಕರಿಂದ ನಮ್ಮ ಗಮನಕ್ಕೆ ಬಂದಿರುತ್ತದೆ ಹಾಗೂ ಮಕ್ಕಳ ಪಾಲಕ ಪೋಷಕರು ಆತಂಕದಲ್ಲಿದ್ದಾರೆ. ಮಕ್ಕಳ ಜೀವನ ಜೊತೆಗೆ ಚೆಲ್ಲಾಟ ಆಡುತ್ತಿರುವರನ್ನು ಕಾನೂನು ಬಾಹಿರವಾಗಿರುತ್ತದೆ. ಪ್ರಯುಕ್ತ ದಯಾಳುಗಳಾದ ತಾವು ಈ ಸದರಿ ನಾಗಶೆಟ್ಟಿ ಕುಲಕರ್ಣಿ ಇವರ ಕೂಡಲೇ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಬೇಕು. ಇಲ್ಲವಾದಲ್ಲಿ ಪಕ್ಷದಿಂದ ನಮ್ಮ ಸಂಘಟನೆಯ ವತಿಯಿಂದ ಜಿಲ್ಲಾ ಉಪನಿರ್ದೇಶಕರು ತಮ್ಮ ಕಚೇರಿ ಎದುರುಗಡೆ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು. ಈ ಸಮಯದಲ್ಲಿ ತುಕಾರಾಮ್ ಶರಣಪ್ಪ ಗೋರೆ ಅಧ್ಯಕ್ಷರು, ಸಂಕಲ್ಪ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕೂಲಿ ಕಾರ್ಮಿಕರ ಸಂಘ ಹನುಮಂತ್ ಮಂಟೆ ಜಿಲ್ಲಾಧ್ಯಕ್ಷರು, KRS ಪಕ್ಷ ಬೀದರ್, ಅಂಬೇಡ್ಕರ್ ಸಾಗರ್ ಜಿಲ್ಲಾಧ್ಯಕ್ಷರು, ಮಾರುತಿ ಬಿ ಕಟ್ಟೆ ವಿಭಾಗಾಧ್ಯಕ್ಷರು ಬೀದರ್ ಇವರು ಮಾತನಾಡಿದರು. ಹಾಗೂ ತುಕಾರಾಮ್ ಬೌದ್ಧ ಸಂಘಟನಾ ಕಾರ್ಯದರ್ಶಿ JDS ಬೀದರ್, ನರ್ಸಿಂಗ್ ಸಾಮ್ರಾಟ್ ಜಿಲ್ಲಾಧ್ಯಕ್ಷರು ಭೀಮಮ್ಮ ಟೈಗರ್ ಸೈನಿ ಬೀದರ್ ಇನ್ನಿತರರು ಉಪಸ್ಥಿತರಿದ್ದರು. ಅವ್ರ ಮೇಲೆ ಏನಪ್ಪ ಅಂತಂದ್ರೆ ಶೆಟ್ಟಿ ಕುಲಕರ್ಣಿ ಪ್ರಾಂಶುಪಾಲರು, ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಈಗ ಸದ್ಯ ಕೋನಮಳಕುಂದ ವಸತಿ ಶಾಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರು ಹಿಂದೆ ಹುಮನಾಬಾದ್ ತಾಲೂಕಿನ ಹಳಿಕೆಡಿಕೆ ಗ್ರಾಮದಲ್ಲಿ ವಸತಿ ಶಾಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾಗ ಅಲ್ಲೇ ಓದ್ತಕ್ಕಂಥ ಒಂದು ವಿದ್ಯಾರ್ಥಿನಿಗೆ ಏನಪ್ಪ ಅಂತಂದ್ರೆ ಲೈಂಗಿಕ ಕಿರುಕುಳ, ಮಾನಸಿಕ ಕಿರುಕುಳ ನೀಡಿರೋದ್ರಿಂದ ಅವ್ರ ಮೇಲೆ ಏನಪ್ಪ ಅಂತಂದ್ರೆ ಪೋಸ್ಕೋ ಕೇಸ್ ಕಾಯ್ದೆ ಅಡಿಯಲ್ಲಿ ಆಲ್ರೆಡಿ ಅವ್ರ ಮೇಲೆ FIR ಆಗಿತ್ತು. ಆ FIR ಆಗಿದ ಒಂದು ನಾಮಕೆ ವಾಸ್ತೆ ಏನಪ್ಪ ಅಂದ್ರೆ ಇಲಾಖೆಯವರು ಒಂದು ಅವರಿಗೆ ಇಮಿಡಿಯೇಟಾಗಿ ಒಂದು ಅಮಾನತುಗೊಳಿಸಿ ಮತ್ತು ಅವ್ರಿಗೇನಪ್ಪ ಅಂತಂದ್ರೆ ತುರಂತವಾಗಿ ಒಂದು ವಾರದಲ್ಲೇ ಅವ್ರಿಗೇನಪ್ಪ ಅಂದ್ರೆ ಇನ್ಸ್ಟಿಟ್ಯೂಟ್ ಮಾಡಿ ಅದೇ ಮತ್ತು ಈ ನಮ್ಮ ಜಿಲ್ಲೆಯಲ್ಲಿ ಆಗಿದಂಥ ಘಟನೆ ಅವರಿಗೆ ಯಾವುದೋ ಒಂದು ಬೇರೆ ಜಿಲ್ಲೆಗೆ ಏನಪ್ಪ ಅಂದ್ರೆ ವರ್ಗಾವಣೆ ಮಾಡಬೇಕಾಗಿತ್ತು ಸಂಬಂಧಪಟ್ಟ ಅಧಿಕಾರಿಗಳು. ಅದರ ಹುಮನಾಬಾದ್ ತಾಲೂಕಿನಿಂದ ಅಲ್ಲಿ ಅಮಾನತುಗೊಳಿಸಿ ಮತ್ತೇನಪ್ಪ ಅಂದ್ರೆ ಇದೇ ನಮ್ಮ ಭಾಲ್ಕಿ ತಾಲೂಕಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಕೋನಮಳಕುಂದದಲ್ಲಿ ಮತ್ತು ಅವ್ರಿಗೇನಪ್ಪ ಅಂದ್ರೆ ಇನ್ಸ್ಟಿಟ್ಯೂಟ್ ಆದೇಶ ಮಾಡಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಸಂಘಟನೆಯ ಒಂದು ಉದ್ದೇಶ ಹೋರಾಟ ಏನಿದೆ ಅಂದ್ರೆ ಇವತ್ತು ಅವರು ಮಾಡಿದಂತಹ ಆ ಕೃತ್ಯಕ್ಕೆ ನಾವೆಲ್ಲರೂ ಏನಪ್ಪ ಅಂದ್ರೆ ಭಾಳ ಖಂಡಿಸ್ತೇವೆ ನಾವು. ಯಾಕಂದ್ರೆ ಆ ಒಂದು ವಿದ್ಯಾಮಂದಿರದಲ್ಲಿ ಓದ್ತಕ್ಕಂಥ ಅಲ್ಲಿ ಬರ್ತಕ್ಕಂಥ ನಮ್ಮ SC ST ಬಡವರ ಮಕ್ಕಳಿಗೆ ಅವರು ಈ ರೀತಿ ಒಬ್ಬ ಪ್ರಾಂಶುಪಾಲರಾಗಿ ಆ ಮಕ್ಕಳಿಗೇನು ಕಿರುಕುಳ, ಲೈಂಗಿಕ ಕಿರುಕುಳವನ್ನು ನೀಡಿದ್ದಾರೆ. ಇದು ಬಹಳ ಹೀನವಾದಂತಹ ಒಂದು ಸಂಗತಿಯಾಗಿರ್ತದೆ. ಹಾಗಾಗಿ ಏನಪ್ಪ ಅಂದ್ರೆ ಆ ನಾಗಶೆಟ್ಟಿ ಕುಲಕರ್ಣಿ ಅವರಿಗೆ ಕೂಡಲೇ ನಮ್ಮ ಬೀದರ್ ಜಿಲ್ಲೆಯಿಂದ ಅವರಿಗೆ ವರ್ಗಾವಣೆ ಮಾಡಬೇಕು. ಮತ್ತು ಅವರು ಮೇಲೆ ಇರತಕ್ಕಂಥ ಇಲಾಖಾ ವಿಚಾರಣೆಗಳು ಅವ್ರ ಮೇಲೆ ಏನಪ್ಪ ಅಂತಂದ್ರೆ ಇಲಾಖಾ ವಿಚಾರಣೆ ಕೈದುಕೊಂಡು ಅವ್ರಿಗೆ ವಜಾಗೊಳಿಸಬೇಕು ಅಂತಕ್ಕಂಥದ್ದು ಈ ನಮ್ಮದೊಂದು ಹೋರಾಟದ ಉದ್ದೇಶ ಇದೆ. ಹಾಗಾಗಿ ಇವತ್ತು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಬೀದರ್ ವತಿಯಿಂದ ನಾವೇನಪ್ಪ ಅಂತಂದ್ರೆ ಮನವಿಯನ್ನು ನೀಡಿದ್ದೀವಿ. ಈ ಮನವಿ ಏನಪ್ಪ ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನಪ್ಪ ಅಂತಂದ್ರೆ FIR ಮಾಡಿ ಕೂಡಲೇ ಏನಪ್ಪ ಅಂತಂದ್ರೆ ಆ್ಯಕ್ಷನ್ ಆಗಬೇಕಂತಕ್ಕಂಥ ನಮ್ಮದು ಹೋರಾಟದ ಒಂದು ಉದ್ದೇಶ ಇದೆ. ನನ್ನ ಹೆಸರು ಮಾರುತಿ ಬಿ ಕಟ್ಟೆ.